ಇಲ್ಲಿವರೆಗೂ ನಿಮ್ಗೆ ಈ ವಿಷಯ ಯಾರಿಗೂ ಗೊತ್ತೇ ಇರೋದಿಲ್ಲ. ಏನಂದರೆ ನಾವು ಒಂದು ಗೂಗಲ್ ಸರ್ಚಲ್ಲಿ ಸರ್ಚ್ ಮಾಡ್ತೀವಲ್ಲ, ಆ ಸರ್ಚ್ ಆಪ್ಷನ್ ಹತ್ರ ನಾವು ಅದು ಟೀಮ್ನ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು. ಮತ್ತು ನಾವು ಅಲ್ಲಿ ಸರ್ಚ್ ಮಾಡಬೇಕಾದ್ರೆ ಯಾವುದಾದ್ರೂ ಪಿನ್ ಮಾಡಿ ಇಡ್ಬೋದು. ಡೈರೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ಅದೇ ವೆಬ್ಸೈಟ್ ಓಪನ್ ಮಾಡ್ತಾರೆ, ನಾವೇನು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದು ಪಿನ್ ಮಾಡಿರ್ಬೋದು. ಅದು ಪಿನ್ ಮಾಡಿದರೆ ಇಮಿಡಿಯೇಟ್ ಅದು ಕ್ಲಿಕ್ ಮಾಡಿದ್ರೆ ಸಾಕು ಆ ಆಪ್ಷನ್ಗೆ ಹೋಗ್ಬಿಡುತ್ತೆ. ಸೊ ಆ ಥರ ಒಂದು ಸೆಟ್ಟಿಂಗ್ ಇದೆ, ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಯಾರು ಗೊತ್ತೇ ಇರಲ್ಲ ಸ್ವಲ್ಪ ಜನಕ್ಕಿದ್ದು. ಸೊ ಬನ್ನಿ ನೋಡೋಣ ಅದು ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಪಲ್ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸೆಟ್ಟಿಂಗ್ಸ್ ಹೋಗಿದ್ದಾದಮೇಲೆ ಇಲ್ಲಿ ಕಸ್ಟಮೈಸ್ ಸರ್ಚ್ ವಿಡ್ಜ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾದಮೇಲೆ ನೋಡಿ ಡಿಫ್ರೆಂಟ್ ಕಲರ್ಸ್ ಇದೆ, ನಾವು ಹೆಂಗೆ ಬೇಕೋ ಸೆಟ್ ಮಾಡ್ಕೊಬೋದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಶಾರ್ಟ್ ಕಟ್ಸ್ ಅಂತಿದೆ, ಅದು ಕ್ಲಿಕ್ ಮಾಡ್ಕೊಂಡು ನೋಡಿ. ಸಾಂಗ್ಸ್ ಅಂತ ವೆದರ್ ಅಂದರೆ ಕ್ಲಿಕ್ ಮಾಡಿದ್ರೆ ವೆದರ್ ಮೇಲೆ ಬರುತ್ತೆ, ಸಾಂಗ್ಸ್ ಕ್ಲಿಕ್ ಮಾಡಿದ್ರೆ ಸಾಂಗ್ಸ್ ಅಂತ ಬರುತ್ತೆ, ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಬರುತ್ತೆ. ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು. ನಾವು ಡೈರೆಕ್ಟು ನೋಡಿ ಇವಾಗ ಇಲ್ಲಿ ಸಾಂಗ್ಸ್ ಅಂತಿದೆ, ಟ್ರಾನ್ಸ್ಲೇಟ್ ಅಂತಿದೆ, ಅದು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅದಕ್ಕೆ ಹೋಗುತ್ತೆ. ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಒಂದೇ ಮಾತರಂ.